ಬೆಂಗಳೂರಿನಲ್ಲಿ ರಣಚಂಡಿ ಮಳೆ, ರಸ್ತೆಗಳು ಜಲಾವೃತ. ರಸ್ತೆಗಳಲ್ಲಿ ತುಂಬಿರೋ ನೀರಿನಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಣಚಂಡಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತ ಆಗಿ ರಸ್ತೆ ತುಂಬಾ ನೀರು ತುಂಬಿಕೊಂಡು ಬೆಂಗಳೂರಿನ ವಾಹನ ಸವಾರರ ಗತಿ ದೇವರಿಗೆ ಪ್ರೀತಿ. ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ವರ್ತೂರು, ಎಂಜಿ ರೋಡು, ಕೆಆರ್ ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಹಲವು ಕಡೆ ವರುಣಾರ್ಭಟ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲೂ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿತ್ತು. ಎದುರುಗಡೆ ಫ್ಲೈಓವರ್ ಮೇಲೂ ನೀರು ತುಂಬಿಕೊಂಡಿತ್ತು. ಹೊಸೂರು ರೋಡ್ನಲ್ಲಿ ಮಳೆಯಾಗಿ ಮೊಣಕಾಲುದ್ದ ನೀರು ತುಂಬಿಕೊಂಡಿದೆ. ಜನ ಪರದಾಡ್ತಾ ಇದ್ದಾರೆ ಟ್ರಾವೆಲ್ ಮಾಡೋದಕ್ಕೆ. ಮೊದಲೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಹಾವಳಿ, ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆ, ಇದ್ರ ಮಧ್ಯೆ ಫ್ಲೈಓವರ್ ಮೇಲೆ ನೀರು ತುಂಬಿಕೊಂಡಿರೋ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಟೂ ವೀಲರ್ ಅವರಂತೂ ಪಾಪ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಬಹಳಷ್ಟು ಬೇಜಾರಾಗುತ್ತೆ. ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ ಅನ್ನೋ ತರ ಇರುತ್ತೆ. ದೃಶ್ಯಗಳನ್ನ ಗಮನಿಸಬಹುದು ನೀವು. ನೋಡಿದ್ದು ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ನೋಡಿದ್ದು ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಬೆಂಗಳೂರಿನ ಸೋಕಾಲ್ಡ್ ದೊಡ್ಡ ದೊಡ್ಡ ಏರಿಯಾಗಳಲ್ಲೂ ಕೂಡ ನೀರು ತುಂಬಿಕೊಂಡು ಮಳೆ ನೀರು ಮನೆಗೆ ನುಗ್ಗಿ ಸಾಕಷ್ಟು ಅವಾಂತರ ಆಗುತ್ತೆ. ಗುಂಡಿಗಳಿದಾವೆ, ಜೊತೆಗೆ ಡ್ರೈನೇಜ್ ವಾಟರ್ ಸೇರ್ಕೊಂಡು ಎಲ್ಲ ನೀರು ಹೊರಗಡೆ ಬಂದ್ಬಿಡುತ್ತೆ. ಸಿಬೇಜ್ ವಾಟರ್ ಹೊರಗಡೆ ಬರುತ್ತೆ. ಟ್ರಾವೆಲ್ ಮಾಡೋಕ್ಕಾಗಲ್ಲ, ಓಡಾಡೋದಕ್ಕಾಗಲ್ಲ. ಜೊತೆಗೆ ಅಲ್ಲಿ ನೀವು ಟೂ ವೀಲರ್ ಅವರೊಬ್ರು ವಿಡಿಯೋ ಮಾಡಿರೋ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಲೈವಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದನ್ನ ವಿಡಿಯೋ ಮಾಡಿದ್ದಾರೆ. ಸೊ ಬೆಂಗಳೂರ ಯಾವ ಊರು ಇದು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಮಳೆ ಬಂದ್ಬಿಟ್ರೆ ಒಂದು 2 ಅವರ್ ಜೋರು ಮಳೆ ಬಂದ್ಬಿಟ್ರೆ ಸಾಕು, ಬೆಂಗಳೂರು ಅರ್ಧ ಮುಳುಗೋದಂಗೆ ಆಗೋಗ್ಬಿಡುತ್ತೆ. ಬೆಂಗಳೂರಿನ ಹಲವು ಏರಿಯಾಗಳು ಜಲಾವೃತವಾಗಿದ್ದಾವೆ. ರಸ್ತೆ ತುಂಬ ಕೆರೆ ಥರ ನೀರು ನಿಂತ್ಕೊಂಡಿದೆ. ಮೂವ್ ಮಾಡೋದಕ್ಕೆ ಕಷ್ಟ. ಯಾಕೆ ಅಂದರೆ ಮೊದಲೇ ರಸ್ತೆ ಗುಂಡಿಗಳಿದೆ, ಎಷ್ಟು ಆಳಕ್ಕೆ ಗುಂಡಿ ಇದೆ, ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗಲ್ಲ. ಅದ್ರ ಮೇಲೆ ನೀರು ತುಂಬಿಕೊಂಡಿರುತ್ತೆ. ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋದಕ್ಕೂ ಕಷ್ಟ. ಜನ ಕೂಡ ಹೈರಾಣಾಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿ ಮಂದಿ ಅಂತೂ ಯಾಕಪ್ಪ ಈ ಮಳೆ ಬರುತ್ತೆ ಅಂತ ಒದ್ದಾಡ್ತಾ ಇರ್ತಾರೆ. ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವರ್ಷಿತಾ. ರಾತ್ರಿ ಆದ್ರೆ ಸಾಕು ಬೆಂಗಳೂರಲ್ಲಿ ಮಳೆ ಶುರುವಾಗ್ತಾ ಇದೆ. ಸಿಕ್ಕಾಪಟ್ಟೆ ಮಳೆಯಿಂದ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಹಲವು ಭಾಗಗಳಲ್ಲಿ ಜಲಾವೃತ ಆಗಿದೆ. ಎಷ್ಟೋ ಮನೆಗಳಿಗೆ ನೀರು ನುಗ್ಗಿದೆ. ಫ್ಲೈಓವರ್ ಮೇಲೆ ನೀರು ನಿಂತ್ಕೊಂಡಿದೆ. ಸದ್ಯ ಬೆಂಗಳೂರಿನ ರೈನ್ ರಿಪೋರ್ಟ್ ಹೇಗಿದೆ ವರ್ಷಿತಾ? ಸಿಂಧೂರ, ನಿನ್ನೆ ರಾತ್ರಿಯಿಂದ ಕೂಡ ಮಳೆರಾಯ ಎಡೆಬಿಡದೆ ಸುರಿತಾ ಇರುವಂತದ್ದು. ಯಾಕಂದ್ರೆ ಸತತವಾಗಿ ಕೂಡ ಮಳೆ ಸುರಿತಾ ಇರುವಂತಹ ಕಾರಣಕ್ಕೆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರೂ ಅದು ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಈಗ ಮುಳುಗಡೆಯಾಗಿರುವಂತದ್ದು. ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ಮಂದಿ ಎಲ್ಲರೂ ಕೂಡ ಬೇಡ್ಕೋತಾ ಇರ್ತೀವಿ, ಮಳೆ ಬರೋದು ಬೇಡಪ್ಪ, ಸ್ವಲ್ಪ ಬಂದು ಹೋಗ್ಲಿ. ಯಾಕಂದ್ರೆ ಸಾಕಷ್ಟು ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗಾಗಿರ್ಬೋದು, ಜೊತೆಗೆ ವಾಹನ ಸವಾರರಿಗೆ ಮನೆಗಳಿಗಿಂತ ಹೆಚ್ಚಾಗಿ ಟೂ ವೀಲರ್ ವಾಹನ ಸವಾರರು ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ, ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ನೀವು ಹೇಳ್ದಂಗೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ರೋಡ್ ಇದೆ, ಎಲ್ಲಿ ಆ ನೀರಲ್ಲಿ ಹೋಗ್ತಾ ಹೋಗ್ತಾ ಗುಂಡಿ ಒಳಗೆ ಎಲ್ಲಿ ಹೋಗ್ತೀವಿ ಅನ್ನುವಂತಹ ಸಾಕಷ್ಟು ಕನ್ಫ್ಯೂಷನ್ಸ್ ಕೂಡ ಇದೀಗ ಪ್ರಯಾಣಿಕರಿಗಿರುವಂಥದ್ದು. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಮುಂದಿನ 3 ದಿನಗಳವರೆಗೂ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕೂಡ ಇದೀಗ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕರಾವಳಿ ಭಾಗ ಆಗಿರ್ಬೋದು, ಜೊತೆಗೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಇದೆಲ್ಲ ಕಡೆ ಕೂಡ ಸಂಜೆಯ ವೇಳೆಗೆ ಧಾರಾಕಾರ ಮಳೆಯಾಗುತ್ತೆ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ DCM ಅವರು ಕೂಡ ಒಂದಷ್ಟು ರೌಂಡ್ಸ್ ಗಳನ್ನ ಹಾಕೋದಾಗಿರ್ಬೋದು, ಮಳೆ ಹಾನಿ ಪ್ರದೇಶಗಳಿಗೂ ಕೂಡ ಇನ್ಫಾರ್ಮೇಶನ್ ಕೂಡ ಈಗ GBA ಅಧಿಕಾರಿಗಳ ಜೊತೆ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ಏನು ಮಳೆ ಸುರಿತಾ ಇದೆಯೋ ಆ ಮಳೆಯ ಬೆನ್ನಲ್ಲೇ ಈಗ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ಮರ ಬೀಳೋದಾಗಿರ್ಬೋದು, ಮತ್ತೊಂದ್ ಕಡೆಯಾಗಿ ನೀರು ನಿಲ್ಲೋದಾಗಿರ್ಬೋದು, ಜೊತೆಗೆ ಸಾಕಷ್ಟು ಜನ ತಾವು ಓಡಾಡುವಂತಹ ರೋಡ್ ನಲ್ಲಿ ವಾಹನ ಸವಾರರು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಟ್ಯಾಗ್
ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಜಿಬಿ ಅಧಿಕಾರಿಗಳು ಕೂಡ ಈ ಬಾರಿ ಅಲರ್ಟ್ ಆಗಿರುವಂತದ್ದು. ಎಲ್ಲೆಲ್ಲಿ ನೀರ್ ನುಗ್ಗಿದ್ಯೋ, ಎಲ್ಲೆಲ್ಲಿ ನೀರ್ ನಿಂತಿದ್ಯೋ ಅಂತಹ ಫ್ಲೈಓವರ್ ಹತ್ರ ಹೋಗಿ ಒಂದು ಕಡೆಯಾಗಿ ಆ ನೀರನ್ನ ತೆರವು ಮಾಡುವಂತಹ ಕೆಲಸಗಳನ್ನ ಕೂಡ ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾಲ್ಗಳು ಏನೇನ್ ಬರ್ತಾ ಇದೆಯೋ ಆ ಕಾಲ್ಗಳನ್ನ ಅಟೆಂಡ್ ಮಾಡಿ ಅವ್ರಿಗೆ ಬೇಕಾದಂತಹ ಸಹಾಯವನ್ನ ಕೂಡ ಇದೀಗ ಜಿಬಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಅಂದ್ರೆ ಸರ್ಜಾಪುರ ರೋಡ್ ಆಗಿರ್ಬೋದು, ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು, KR ಮಾರ್ಕೆಟ್ ಆಗಿರ್ಬೋದು, ಸಾಕಷ್ಟು ರೋಡ್ಗಳಲ್ಲಿ ಮಳೆ ನೀರ್ ನಿಂತು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಸಿಂಧೂರ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.